ಏಯ್ ಏನ್ರ ಮಾಡ್ತಾ ಇದ್ದೀರಾ? ನನ್ನ ಹತ್ರ ದುಡ್ಡಿದೆ, ಯಾರಾಗ ಏನಂತ ಕೇಳು ತಕೊಡ್ತೀನಿ. ಇದೆಲ್ಲ ತಿನ್ಬಾರ್ಕೊಂಡ್ರು, ತಿಂದ್ರೆ ಆರೋಗ್ಯಕ್ಕೆ ಏನಾಗುತ್ತೆ? ಬರೋಣ. ಇವ್ನು ದೊಡ್ಡದಾಗ ಬಂದ್ಬಿಟ್ಟೆ ಹೇಳಕ್ಕೆ. ಒಬ್ರು ಇಲ್ಲ. ಜನರು ರುಚಿ ಹಾಗೂ ಇನ್ನಿತರ ಕಾರಣಗಳಿಗಾಗಿ ಮನೆಯ ಹೊರಗಡೆ ಆಹಾರ ಸೇವಿಸಿ ತಮ್ಮ ಆರೋಗ್ಯವನ್ನು ತಾವೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಇತ್ತೀಚೆಗೆ ಆಸ್ಪತ್ರೆಗಳಲ್ಲಿ ಫುಡ್ ಪಾಯ್ಸನ್ ಆಗಿ ದಾಖಲಾಗುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಇದಕ್ಕೆ ಪರಿಹಾರವೇನು? ರಸ್ತೆ ಬದಿಯ ಊಟ ಯಾವಾಗಲೂ ಅಪಾಯಕಾರಿ. ಅವರು ಅದನ್ನು ಮಾಡುವ ವಿಧಾನಗಳು, ರಸ್ತೆ ಬದಿಯಲ್ಲಿ ಅದಕ್ಕೆ ಯಾವ ರೀತಿಯ ಒಂದು ರಕ್ಷಣೆಯೂ ಇರುವುದಿಲ್ಲ. ಧೂಳು ಕೂರೋ ಚಾನ್ಸ್ ಇದೆ, ನೊಣಗಳು ಕೂರೋ ಚಾನ್ಸ್ ಇದೆ, ನೀರಿನಿಂದ ಬಂದಂತಹ ಒಂದು ಕಂಟ್ಯಾಮಿನೇಷನ್ ಆಗೋ ಚಾನ್ಸ್ ಇದೆ. ಅದರಿಂದ ರಸ್ತೆ ಬದಿಯಲ್ಲಿ ಅವರು ತಯಾರು ಮಾಡತಕ್ಕಂತಹ ತಿಂಡಿ ತಿನಿಸುಗಳು, ಆಹಾರ ವಸ್ತುಗಳು ಯಾವಾಗಲೂ ಅನಾರೋಗ್ಯಕರವಾಗಿ ಇರುತ್ತೆ. ಗೋಬಿ ಮಂಚೂರಿ ಅದು ಎಣ್ಣೆಯಲ್ಲಿ ಕರೆಯುವಂಥದ್ದು. ಅದೇ ಎಣ್ಣೆಯನ್ನು ಮತ್ತೆ 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 ನೀವು ಆಗಲೇ ಕೇಳಿದ್ರಿ, ಮತ್ತೆ 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 ಉಪಯೋಗಿಸ್ತಾರೆ. ಈ ಗೋಬಿ ಮಂಚೂರಿಗೆ ಹಾಕತಕ್ಕಂಥ ಬೇರೆ ಮಿಶ್ರಣಗಳು, ಅದರಲ್ಲಿ ನಾನಾ ಥರದ ರಾಸಾಯನಿಕ ವಸ್ತುಗಳಿರುತ್ತೆ. ಬಣ್ಣ ಕೊಡಲಿಕ್ಕೆ ಒಂದು ರಾಸಾಯನಿಕವನ್ನು ಉಪಯೋಗಿಸ್ತಾರೆ. ಬಣ್ಣ ನೀವು ಆಗಲೇ ಕೇಳಿದಿರೋ ಪ್ರಶ್ನೆ, ಬಣ್ಣ ಕೊಡುವುದು, ಅದೇ ಎಣ್ಣೆಯನ್ನು ಮತ್ತೆ ಮತ್ತೆ ಉಪಯೋಗ ಮಾಡುವುದು, ಇದು ಒಳ್ಳೆಯದಲ್ಲ. ಇದನ್ನು ಆದಷ್ಟು ಮಟ್ಟಿಗೆ ದೂರ ಇಡುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಮನೆಯಲ್ಲಿ ಆಹಾರವನ್ನು ಮಾಡತಕ್ಕಂಥ ಪರಿಸರ, ಮನೆಯಲ್ಲಿ ಅಮ್ಮ ಮಾಡುವಾಗ ಅದು ಮಾರಾಟಕ್ಕೆ ಅಲ್ಲ ಅನ್ನೋದು ಖಂಡಿತವಾಗಿ ಗೊತ್ತಿದೆ. ಅದು ನಮ್ಮ ಉಪಯೋಗಕ್ಕೆ ಅಂತ ನಿಜವಾಗಿಯೂ ಹೆಚ್ಚಿನ ಕಾಳಜಿ ವಹಿಸಿ ಮಾಡ್ತಾರೆ. ಆದರೆ ಹೋಟೆಲ್ನಲ್ಲಿ ಮಾಡುವಂಥದ್ದು ಮಾರಾಟಕ್ಕೆ ಲಾಭದ ದೃಷ್ಟಿಯಿಂದ ಮಾಡ್ತಾರೆ. ಅದರಿಂದ ಯಾರಿಗೆ ಆರೋಗ್ಯ ಕೆಟ್ಟರು ಅವರಿಗೆ ಏನಿಲ್ಲ, ಅವರಿಗೆ ಬರತಕ್ಕಂಥ ದುಡ್ಡು ಬಂದೇ ಬರ್ತದೆ. ಅದರಿಂದ ಯಾವಾಗಲೂ ಹೋಟೆಲ್ಗಿಂತ ಮನೆ ಊಟನೇ. ಮನೆಯಲ್ಲಿ ಅಮ್ಮ ಮಾಡಿದ ಅಡುಗೆ ಪ್ರೀತಿ ಹಾಗೂ ಶುಚಿತ್ವದಿಂದ ತುಂಬಿರುತ್ತದೆ. ಯಾವುದೇ ರೀತಿಯ ಕಲ್ಮಶ ಇರುವುದಿಲ್ಲ. ತರಕಾರಿಗಳನ್ನು ತೊಳೆದು ಶುದ್ಧವಾಗಿಸಿ ನಂತರ ಅಡುಗೆಗೆ ಉಪಯೋಗಿಸುತ್ತಾರೆ. ಇದು ಆರೋಗ್ಯಕ್ಕೆ ಸೂಕ್ತ. ಆದರೆ ಇಷ್ಟು ಶುದ್ಧವಾದ ಆಹಾರ ಸಿಕ್ಕರೂ ಸಹ ರಸ್ತೆ ಬದಿಯ ಊಟಕ್ಕೆ ಆಸೆಪಟ್ಟು ಆರೋಗ್ಯ ಕೆಡಿಸಿಕೊಳ್ಳುತ್ತಾರೆ. ಒಂದು ಗಟ್ಟಿಯಾಗಿರೋಕ್ಕೆ ಬೆಳಿಗ್ಗೆ ಎದ್ರೆ ಊಟ ತಿಂತೀವಿ, ಕೆಲಸ ಮಾಡ್ತೀವಿ, ರಕ್ತ ಚಲನೆ ಆಗ್ತದೆ. ಆದ್ದರಿಂದ ಗಟ್ಟಿಯಾಗಿರ್ತೀವಿ. ಬರೀ ಊಟ ತಿನ್ಕೊಂಡು ಸುಮ್ಮನೆ ತಾರಾಡ್ಕೊಂಡು ಇದ್ಬಿಟ್ರೆ ಅದೇನು ಮಾಡ್ತದೆ, ರಕ್ತ ಚಲನೆ ಆಗಲ್ಲ. ಆವಾಗ ನಿಶಕ್ತಿಗೆ ಕಾರಣ ಆಗ್ತದೆ, ಮೈ ಬಂದು ಸುಸ್ತು ಆಗ್ತದೆ ಅಷ್ಟೇ. ಮನೇಲಿ ಮಾಡೋದೇ ಉತ್ತಮ. ಯಾಕೆ ಅಂದರೆ ಈ ಹೋಟ್ಲಲ್ಲಿ ಯಾವ್ದು ಬೇಕಾದರೂ ತರಕಾರಿ ಹಾಕ್ತಾರೆ. ಆ ಎಣ್ಣೆನೂ ಅಷ್ಟೇ ಕ್ಲೀನಾಗಿ ತೊಳೆಯಲ್ಲ. ಅವರು ರುಚಿಯಾಗಿ ಏನೋ ಆ ಟೈಮಿಗೆ ಮಾತ್ರ ಅಡ್ಜಸ್ಟ್ ಮಾಡಿ ಅವರು ಇದು ಮಾಡ್ತಾರೆ. ಇಲ್ಲಿ ಅದೇ ಕೊಳ್ತೋಗಿದ್ರೆ ಒಂಚೂರು ಕೊಳ್ತೋಗ್ಬಿಟ್ಟದೆ ಆಚೆ ತೆಗೆದಾಕೋಣ ಅನ್ನೋ ರೀತಿ ಮಾಡ್ತಾರೆ. ಅಲ್ಲಿ ಅವ್ರೇನು ಮಾಡ್ತಾರೆ, ಅವ್ರಿಗೇನು ದುಡ್ಡು ಬೇಕು. ಆ ರೀತಿ ಇರೋದ್ರಿಂದ ಹೋಟ್ಲು ಊಟ ಅಷ್ಟು ಅನಾರೋಗ್ಯ. ಅಭಿಪ್ರಾಯ ಏನಂದರೆ ಅವರು ಮಾಡೋ ಊಟ ಹಳೆ ತಿಂಡಿ, ಇಲ್ಲ ಹಳೇದು ಸೊಪ್ಪು, ಹಳೆ ಇದು ತರಕಾರಿ, ಹಳೆ ಇದು ರೇಷನ್ನು ತೊಳೆಯಲ್ಲ, ತರಕಾರಿ ತೊಳೆಯಲ್ಲ, ನನಗೆ ಹಾಕ್ತಾರೆ. ಅದರಿಂದ ಫುಡ್ ಪಾಯ್ಸನ್ ಆಗುತ್ತೆ. ಫುಡ್ ಪಾಯ್ಸನ್ ಆಗಿ ಅದರಿಂದ ನಾವು ಅದು ತಿಂತೀರಿ, ಅದು ತಿಂದಾಗ ಇನ್ಫೆಕ್ಷನ್ ಆಗುತ್ತೆ. ಆಗಿದೆ ವಾಂತಿ ಭೇದಿ. ಇವಾಗ ಅದೇ ಪ್ರಾಬ್ಲಮಿಂದ ನಾವು ಆಸ್ಪತ್ರೆಯಿಂದ ದಾಖಲಾಗಿದ್ದೀವಿ. ತಪ್ಪು ಊಟ ಮಾಡಿ ಒಂದು ಆಫೀಸಲ್ಲಿ ಅವರಾಗಲಿ ಅದರಿಂದ ತೊಗೊಂಡೋಗಿ ಸ್ಕೂಲಲ್ಲೂ ಅಷ್ಟೇ ಮನೆಯಿಂದ ಮಾಡಿ ಸ್ಕೂಲ್ ಮಕ್ಕಳಿಗೂ ಮನೆಗೆ ಕಳಿಸಿ, ಈ ಆಫೀಸಲ್ಲಿ ಹೋಗೋರ್ಗೂ ಅಷ್ಟೇ ಬಾಕ್ಸ್ ಹಾಕ್ಕೊಂಡು ಆಫೀಸಲ್ಲಿ ಊಟ ಮಾಡಿ, ಸ್ಕೂಲ್ ಟೀಚರ್ಸು ಅಷ್ಟೇ ಮನೇಲಿ ಮಾಡ್ಕೊಂಡ್ಬಂದು ಸ್ಕೂಲಲ್ಲಿ ಊಟ ಮಾಡಿ. ಇದರಿಂದ ನಿಮ್ಗೆ ಯಾವುದೇ ಒಂದು ತೊಂದರೆ ಆಗುವುದಿಲ್ಲ. ದಯವಿಟ್ಟು ಆಚೆ ಊಟನ ಸ್ವಲ್ಪ ಅವಾಯ್ಡ್ ಮಾಡಿ. ಈ ಕಾಲದಲ್ಲಿ ಊಟ ಇಲ್ಲಲ್ಲ, ನಮ್ಮ ಕಾಲದಲ್ಲಿ ಊಟ ಇರೋದಕ್ಕೆ ನಾನು ಇನ್ನೂ ಇವನಿ ಚೆನ್ನಾಗಿ
ಈ ಕಾಲದಲ್ಲಿ ಊಟ ಮಾಡಿದರೆ 3 ದಿನ ಹಾಲೆ ಹೊಂಟೋಗಿವೆ ಇಷ್ಟೊತ್ತಿಗೆ. ಈಗ ಕೆಲಸವ ನಾನು ಕೆಲಸ ಮಾಡೋಕೆ ನಿಮ್ಮ ಕೈಲಿ ಆಗೋದಿಲ್ಲ ಆಯ್ತಾ. ಒಂದು ಚೌರಿಗೆ ನೀರು ಹೊತ್ಕೊಂಡು ಬರೋದಕ್ಕೆ ಅಯ್ಯೋ ಇಲ್ಲಿ ನೋಯ್ತದೆ ಅಂತಾರೆ. ಆ ಕಾಲದಲ್ಲಿ ತಿನ್ನೋದಕ್ಕೆ ಮಾರ್ಕೆಟಿಗೆ ಹೋಗಿ ಮೂಟೆ ಹೊತ್ಕೊಂಡು ವ್ಯಾಪಾರ ಮಾಡ್ತೀನಿ. ಶುಚಿ ರುಚಿಯಾಗಿ ಮನೆಯಲ್ಲಿ ತಯಾರಿಸಿದ ಆಹಾರ ಆರೋಗ್ಯಕ್ಕೆ ಆಧಾರ. ಆಹಾರದಲ್ಲಿ ಪೌಷ್ಟಿಕತೆಗೆ ನೀಡುವ ಆದ್ಯತೆ ಪರಿಶುದ್ಧತೆಗೂ ನೀಡುವ ಅಗತ್ಯವಿದೆ. ಗುಣಮಟ್ಟದ ಆಹಾರ ಸೇವನೆ ಇಂದಿನ ಜೀವನದ ಅಗತ್ಯ. ಆಯಸ್ಸು ಮತ್ತು ಆರೋಗ್ಯ ಒಂದೇ ನಾಣ್ಯದ 2 ಮುಖಗಳು. ಪದೇ ಪದೇ ಆರೋಗ್ಯ ಕೆಡಿಸಿಕೊಂಡು ಆಸ್ಪತ್ರೆಗೆ ಸೇರುವ ಬದಲು ಮನೆಯಲ್ಲಿ ಮಾಡಿದ ಉತ್ತಮ ಆಹಾರ ಸೇವಿಸಿ ಆರೋಗ್ಯದಿಂದಿರುವುದು ಲೇಸು. ಮನೆಯವರೆಲ್ಲ ಒಟ್ಟಿಗೆ ಕೂತು ಊಟ ಮಾಡಿದಾಗ ಸಿಗುವ ಸಂತೋಷಕ್ಕೆ ಮಿಗಿಲಾದುದೇನಿಲ್ಲ. ಶುಚಿ ಆಹಾರ, ಸುಖಿ ಪರಿವಾರ.